ಗಂಗಾವತಿ ನಗರದ ನೇತ್ರಾವತಿ ಹೇರ್ ಡ್ರೆಸಸ್ನವರು 2003 ರಿಂದ 2026ನೇ ಸಾಲಿನವರೆಗೆ ಸತತ 25 ವರ್ಷಗಳಿಂದ ತಮ್ಮ ಕಟಿಂಗ್ ಶಾಪ್ನ ವಾರ್ಷಿಕೋತ್ಸವದ ಅಂಗವಾಗಿ ಸುಮಾರು 100ಕ್ಕೂ ಹೆಚ್ಚು ಅಂಧ ಮತ್ತು ಬುದ್ಧಿಮಾಂದ್ಯ ಮಕ್ಕಳಿಗೆ ಉಚಿತ ಹೇರ್ ಕಟಿಂಗ್ ಮತ್ತು ಊಟದ ವ್ಯವಸ್ಥೆ ಮಾಡುತ್ತಾ ಬರುತ್ತಿದ್ದಾರೆ. ಈ ವೇಳೆ ನೇತ್ರಾವತಿ ಹೇರ್ ಡ್ರೆಸಸ್ನ ಮಾಲೀಕರಾದ ಎಚ್ ಗೋಪಾಲ್ ರವರು ಮಾತನಾಡಿ, ತಮ್ಮ ಕಟಿಂಗ್ ಶಾಪ್ನ 25ನೇ ವರ್ಷದ ಪ್ರಾರಂಭೋತ್ಸವದ ಸವಿನೆನಪಿಗಾಗಿ ಪ್ರತಿ ವರ್ಷದಂತೆ ದಾಸನಾಳ ಗ್ರಾಮದ ERD ಮತ್ತು ಗಂಗಾವತಿ ನಗರದ ಲಯನ್ಸ್ ಅಂಧ ಮತ್ತು ಬುದ್ಧಿಮಾಂದ್ಯ ಮಕ್ಕಳಿಗೆ ಉಚಿತ ಹೇರ್ ಕಟಿಂಗ್ ಮತ್ತು ಊಟದ ವ್ಯವಸ್ಥೆ ಮಾಡಲಾಗುತ್ತಿದ್ದು, ತಮ್ಮ ಶಾಪಿಗೆ ಯಾರೇ ಅಂಧ ಮಕ್ಕಳು, ಬುದ್ಧಿಮಾಂದ್ಯ ಮಕ್ಕಳು, ವಿಕಲಚೇತನರು ಬಂದರೆ ಉಚಿತವಾಗಿ ಕಟಿಂಗ್ ಮಾಡಿ ಕಳಿಸಲಾಗುತ್ತದೆ ಎಂದರು. ಈ ವರ್ಷ ಸಹ ಇದೇ ಸನ್ನಿವೇಶವನ್ನು 25 ವರ್ಷದಿಂದ ಸತತ ಪ್ರಯತ್ನವನ್ನು ಅಂಧ ಮಕ್ಕಳಿಗೆ ಮತ್ತು ಬುದ್ಧಿವಂತ ಮಕ್ಕಳಿಗೆ, ERD ಮಕ್ಕಳಿಗೆ ಉಚಿತವಾಗಿ ಸೇವೆ ಮಾಡ್ಕೊಂತ ಬಂದಿದ್ದೇವೆ. ನಮ್ಮ ಕುಟುಂಬ ಸಹ ಎಲ್ಲರೂ ಇದೇ ಸೇವೆ ಮಾಡ್ಕೊಂತ ಬಂದಿದ್ದೇವೆ.
ಆ ದೇವರ ಆರೋಗ್ಯ ಆಶೀರ್ವಾದ ಎಲ್ಲರಿಗೆ ಕೊಡಲಿ ಅಂತೇಳಿ ನಾವು ದೇವರಿಂದ ಪ್ರಾರ್ಥನೆ ಮಾಡುತ್ತೇವೆ. ಈ ಸಮಾರಂಭಕ್ಕೆ ಇಲ್ಲಿಗೆ ಸ್ವಲ್ಪ ಲೇಟ್ ಆಗಿದೆ, ಹುಡುಗರಿಗೆ ಹಸುವಾಗಿದೆ, ಆ ಹುಡುಗರಿಗೆ ನಾವು ಜಲ್ದಿ ಫಂಕ್ಷನ್ ಮುಗಿಸ್ಬೇಕು. ಆದ ಕಾರಣ ಈ 25 ವರ್ಷ ಸಮಾವೇಶಕ್ಕೆ ನಮ್ಮ ಹೈಕೋರ್ಟಿನ ವಕೀಲರಾಗಿರ್ತಕ್ಕಂಥ RP ಪಾಟೀಲ್ ಸಾಹೇಬರವರು ಈ ಸಮಾವೇಶಕ್ಕೆ ಬಂದಿದ್ದಕ್ಕೆ ಅವರಿಗೆ ತುಂಬ ನಮಸ್ಕಾರಗಳು. ಅದೇ ಥರವಾಗಿ ನಮ್ಮ ಗುರುಗಳಾದ ತಮ್ಮ ಕಾಜಾವಲಿ ಸಾಹೇಬರ ಜೊತೆಗೆ ಈಗ ಭಾಳ ವರ್ಷದಿಂದ ಇದೇ ಸಮಾವೇಶಕ್ಕೆ ಬಂದಿದ್ದಕ್ಕ ಅವರಿಗೆ ನಮ್ಮ ನಮಸ್ಕಾರಗಳು. ಎಲ್ಲರಿಗೆ ನಮ್ಮ ಆಟಿ ಮಾಸ್ಟರ್ಗಳು ಮತ್ತು ಅಂಧ ಮಾಸ್ಟರ್ಗಳು ಮತ್ತು ನಮ್ಮ ವೀರೇಶ್ ಅವರು, ನಮ್ಮ ಸಂತೋಷ್ ಅವರು ಎಲ್ಲರಿಗೆ ಬಂದಿದ್ದಕ್ಕೆ ಎಲ್ಲರಿಗೆ ಧನ್ಯವಾದಗಳು. ಇದಕ್ಕೆ ಈ ಒಂದು ಸಮಾವೇಶಕ್ಕೆ ಬಂದಿರತಕ್ಕಂಥ ಎಲ್ಲರಿಗೆ ನಮ್ಮ ಹೃದಯ ವಂದನೆಗಳು. ಮತ್ತು ನಮ್ಮ ಸವಿತಾ ಸಮಾಜ ಬಂದ ಮಕ್ಕಳು ಎಲ್ಲ ಸವಿತಾ ಸಮಾಜಗಳು ಎಲ್ಲರೂ ಬಂದಿದ್ದರು, ಅವರಿಗೂ ಸಹ ತುಂಬವಾದ ಹೃದಯಗಳು. ಈ ಸಮಾವೇಶವನ್ನು ಎಲ್ಲರಿಗೆ ಒಂದು ಮಾಲಾರ್ಪಣೆ ಮಾಡುತ್ತೇವೆ ಅಂತೇಳಿ ಇಲ್ಲಿ ಮುಗಿಸುತ್ತೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಕರ್ನಾಟಕ ಪಬ್ಲಿಕ್ ಪವರ್ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾಗಿರುವ RB ಪಾಟೀಲ್ ರವರು ಮಾತನಾಡಿ, ನೇತ್ರಾವತಿ ಹೇರ್ ಡ್ರೆಸ್ಸಸ್ಸಿನ ಮಾಲೀಕರಾದ H ಗೋಪಾಲ್ ಮತ್ತು ಅವರ ಕುಟುಂಬ ಸದಸ್ಯರು ತಮ್ಮ ಕಟಿಂಗ್ ಶಾಪಿನ 25ನೇ ವಾರ್ಷಿಕೋತ್ಸವದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅಂಧ ಮತ್ತು ಬುದ್ಧಿಮಾಂದ್ಯ ಮಕ್ಕಳಿಗೆ ಉಚಿತ ಕಟಿಂಗ್ ಮತ್ತು ಊಟದ ವ್ಯವಸ್ಥೆಯನ್ನು ಮಾಡುತ್ತಾ ಬರುತ್ತಿರುವುದು ಶ್ಲಾಘನೀಯ ಎಂದರು. ಇಂದಿನ ವಿಷಯ 25ನೇ ವರ್ಷದ ಸಿಲ್ವರ್ ಜೂಬ್ಲಿ. ಎಂತ ಅದ್ಭುತ ಕಾರ್ಯಕ್ರಮ ಅಂದ್ರೆ ಇಡೀ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಈ ಒಂದು ಕಾರ್ಯಕ್ರಮ ಮಾದರಿ ಆಗ್ಬೇಕು. ಇಡೀ ಅನುಭವ ಮಂಟಪದಲ್ಲಿ ಕಾಯಕ ಯೋಗಿಗಳು ಎಲ್ಲಾ ಶರಣರಿದ್ರು, ಎಲ್ಲಾ ಸಮಾಜದ ಶರಣರು ಅವರೊಂದು ಪ್ರತಿಜ್ಞೆ ಮಾಡಿದ್ರು. ಏನ ಪ್ರತಿಜ್ಞೆ ಅಂದ್ರೆ, ನಾವ್ ಏನೇ ಕಾಯಕ ಮಾಡ್ಬೇಕಾದ್ರೆ ಒಬ್ಬನ ತಲೆ ಹೊಡಿಬಾರ್ದು, ಒಬ್ಬನಿಗೆ ಮೋಸ ಮಾಡಬಾರ್ದು, ಒಬ್ಬ ಮನೆ ಮುಚ್ಚಬಾರ್ದು ಅಂತ ನಾವು ಸ್ವಯಂಕೃತವಾಗಿ ಸಂಪಾದನೆ ಮಾಡಿದ ಹಣದಿಂದ ಈ ಒಂದು ಅನುಭವವನ್ನು ಕಟ್ಟಿ ಅಲ್ಲಿ ದಾಸೋಹವನ್ನು ಮಾಡ್ತಾ ಇದ್ರು. ಎಂತ ದಾಸೋಹ ಅಂದ್ರೆ 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಪ್ರತಿದಿನ 2 ಲಕ್ಷ ಜನಸಂಖ್ಯೆಗೆ ದಾಸೋಹ ಮಾಡ್ತಾ ಇದ್ರು. ಇದಕ್ಕೆ ಸೋರ್ಸ್ ಎಲ್ಲಿಂದಪ್ಪ ಅಂದ್ರೆ, ಇದನ್ನ ಹಣಕಾಸಿನ ಸೋರ್ಸ್ ಅಂದ್ರೆ ಎಲ್ಲ ಕಾಯಕ ಯೋಗಿಯ ಸಮಾಜದ ಒಂದು ದುಡಿಮೆಯ ಶ್ರಮಯ 10% ಇಂದ 12ನೇ ಶತಮಾನದಲ್ಲಿ ದಾಸೋಹ ನಡೆಸಿದ್ರು. ಆ ದಾಸೋಹಕ್ಕೆ ಒಂದು ಗ್ಲೋಬಲ್ ಚಿಹ್ನೆ ಇಟ್ಟಿದ್ರು. ಆ ಚಿಹ್ನೆ ಯಾವ್ದು ಗೊತ್ತಾ ನಿಮ್ಗೆಲ್ಲರಿಗೆ? ನೀವೆಲ್ಲರೂ ಕಾಗಿನ ಬೈತಿರಲ್ವಾ, ಕಾಗೆ ನೋಡಿದ್ರೆ ಎಲ್ಲರೂ ಹುಡುಗರು. ಆ ಕಾಗೆ 12ನೇ ಶತಮಾನದ ದಾಸೋಹ ಪಕ್ಷಿ ಆಗಿತ್ತು. ಏನಕ್ಕೆ ಆ ಕಾಗೆಗೆ ದಾಸೋಹ ಪಕ್ಷಿ ಅಂತ ಬಸವಣ್ಣನವ್ರ ಹೆಸರಿಟ್ರು ಅಂದ್ರೆ, ಅದು ಯಾವುದೇ ಒಂದು ಆಹಾರ ಸಿಕ್ಕರೆ ಅದು ಒಂದೇ ಊಟ ಮಾಡುವುದಿಲ್ಲ, ಎಲ್ಲಾ ಕಾಗೆಗಳನ್ನು ಕರಿತೈತಿ. ಬನ್ನಿ, ನನಗೊಂದು ತುತ್ತು ಊಟ ಸಿಕ್ಕಿದೆ, ಆ ದೇವರು ಜಗಜ್ಯೋತಿ ಸಂಗಮನಾಥ ಶಿವ ಇವನ್ ಆಹಾರ ಕೊಟ್ಟಿದ್ದಾನೆ, ನಾವೆಲ್ಲರೂ ತಿನ್ನೋಣ ಅಂತೇಳಿ ಹಂಚಿ ತಿನ್ನುವ ಸ್ವಭಾವ ಆ ಕಾಗೆಗಿತ್ತು. ಆ ಕಾಗೆ ದಾಸೋಹ ಪಕ್ಷಿ. ನೀವೆಲ್ಲ ನೆನ್ಪಿಟ್ಕೋಬೇಕು, ಕಾಗೆನ ಯಾರು ಬೇಯಬಾರ್ದು. ನೀವು ಊಟ ಮಾಡ್ಬೇಕಾದ್ರೆ ಲಾಸ್ಟ್ಗೆ ಒಂದು ತುತ್ತು ಊಟ ಬಿಡ್ಬೇಕು. ಏನ್ ಬಿಡ್ಬೇಕಂದ್ರೆ ಎಲ್ಲಾ ಪಕ್ಷಿಗಳಿಗೆ ಆಹಾರ ಬೇಕು. ಅರ್ಥ ಆಯ್ತಾ? ಇದೊಂದು ವಿಶೇಷವಾದ ಈ ಕಾರ್ಯಕ್ರಮ. ಇವತ್ತು ನಮ್ಮ ಗೋಪಾಲ್ ಸರ್ ನನಗೊಂದು 25 ವರ್ಷದ ಸ್ನೇಹಿತ. ನನಗೆ ಸಂತೋಷ ಆಗಿರೋದೇನೆಂದ್ರೆ, 25 ವರ್ಷದ ಸ್ನೇಹಿತ 25ನೇ ವರ್ಷ ಜೂಬ್ಲಿ ಕಾರ್ಯಕ್ರಮ, ಜೂಬ್ಲಿ ಸಿಲ್ವರ್ ಕಾರ್ಯಕ್ರಮಕ್ಕೆ ನನ್ನನ್ನೇ ಮುಖ್ಯ ಅತಿಥಿಯಾಗಿ ಕರೆದಿರೋದು ನನ್ನ ಯಾವುದೋ ಜನ್ಮದ ಪುಣ್ಯ ಅಂತ ನಾನು ಭಾವಿಸಿದ್ದೀನಿ. ನಿಜವಾಗ್ಲೂ ನಮ್ಮ ಗೋಪಾಲ್ ಸಾರು, ಇಡೀ ಸವಿತಾ ಸಮಾಜದ ಮುಖಂಡರಿಗೆ, ಅವರ ಕುಟುಂಬಕ್ಕೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಇದರ ಸಂದೇಶ ಇಷ್ಟೇ, ಒಬ್ಬ ಮನುಷ್ಯ ಸಂಪಾದನೆ ಮಾಡಿದ ಮೇಲೆ ನೀವು ಯಾವುದೇ ಗ್ರಂಥಗಳನ್ನು ತಗೊಳ್ಳಿ, ಯಾವುದೇ ವೇದ ಉಪನಿಷತ್ತುಗಳನ್ನು ತಗೊಳ್ಳಿ, ಬೈಬಲ್ ತಗೊಳ್ಳಿ, ಕುರಾನ್ ತಗೊಳ್ಳಿ, ನೀವು ಸಂಪಾದನೆ ಮಾಡಿದ 10% ದಾನ ಮಾಡ್ಬೇಕಂತೇಳಿ ವೇದ ಉಪನ್ಯಾಸಗಳಲ್ಲಿದೆ. ಅದನ್ನು ಚಾಚು ತಪ್ಪದೆ ನಮ್ಮ ನೇತ್ರಾವತಿ ಏರ್ ಸಲೂನ್ ಗೋಪಾಲ್ ಅವರ ಫ್ಯಾಮಿಲಿ ಪಾಲನೆ ಮಾಡ್ತಿದೆ. ಇದಕ್ಕೆ ಎಲ್ಲರೂ, ಇಡೀ ನಮ್ಮ ಕರ್ನಾಟಕದ ಜನರು ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಅದೇ ರೀತಿ ನನ್ನ ಒಂದು ವೈಯಕ್ತಿಕ ಹಾಗೂ ನಾನು ಆಲ್ ಇಂಡಿಯಾ ಮಜ್ದೂರ್ ಯೂನಿಯನ್ ರಾಷ್ಟ್ರೀಯ ಅಧ್ಯಕ್ಷ ಇದ್ದೀನಿ ಮತ್ತು ಪಬ್ಲಿಕ್ ಪವರ್ ಹೋರಾಟ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷನಿದ್ದೀನಿ. ಆಮೇಲೆ BR ಪೊಲೀಸ್ ಪಾಟೀಲ್ ಫೌಂಡೇಶನ್ ಅಧ್ಯಕ್ಷನಿದ್ದೀನಿ. ನಮ್ಮೆಲ್ಲ ಸಂಸ್ಥೆಯ ಪರವಾಗಿ ನಿಮ್ಮ ಕುಟುಂಬಕ್ಕೆ, ಇಡೀ ನಮ್ಮ ಸವಿತಾ ಸಮಾಜಕ್ಕೆ
ತನು ಮನು ಧನದಿಂದ ನಾನು ಸೇವೆ ಮಾಡಲು 24/7 ಸಿದ್ಧನಿದ್ದೇನೆ. ನಿಮ್ಗೆ ಯಾವುದೇ ತೊಂದರೆ ಆದರೆ ದಯವಿಟ್ಟು ನನ್ನನ್ನು ಸಂಪರ್ಕ ಮಾಡಿ. ನಿಮ್ಗೆಲ್ಲ ಗೊತ್ತಿದೆ, ಶ್ರೀನಿವಾಸ್ಗೆ ಸೈಟ್ ಬಿಟ್ಕೊಟ್ಟಿದ್ವಿ. ಆಮೇಲೆ ನಮ್ಮ ಗೋಪಾಲ್ ಸರ್ ಯಾವುದೇ ಸಮಸ್ಯೆ ಹೇಳಿದ್ರೆ ನಾವು ಸ್ಪಂದನೆ ಮಾಡಿದ್ವಿ. ಆ ಸ್ಪಂದನೆಯಿಂದ ಪರೋಪಕಾರ ತನಗೂ ಉಪಕಾರ. ನಾವು ಬೇರೆಯವ್ರಿಗೆ ಒಳ್ಳೇದು ಮಾಡಿದ್ರೆ ನಮಗೂ ಒಳ್ಳೇದಾಗುತ್ತೆ. ದೇವರು ಎಲ್ಲಿದ್ದಾನೆ? ಯಾರಾದ್ರೂ ಗೊತ್ತಾ? ದೇವರು ಎಲ್ಲಿದ್ದಾನೆ? ಮಕ್ಕಳಲ್ಲಿದ್ದಾನೆ. ಎಲ್ಲಿದ್ದಾನೆ? ಮಕ್ಕಳೇ ದೇವರು ಅಂತೀವಿ ನಾವು. ಆ ದೇವರ ಸೇವೆ ಮಾಡುವ ನೇತ್ರಾವತಿ ಸಲೂನ್ ಕುಟುಂಬದ ಭಾಗ್ಯ, ಸೌಭಾಗ್ಯ ಅಂತ ಹೇಳ್ತಾ, ಇಡೀ ಆ ಕುಟುಂಬಕ್ಕೆ ಆಯುಷ್ಯ ಆರೋಗ್ಯ ಕೊಡಲಿ. ಸವಿತಾ ಸಮಾಜ ನೂರಾರು ಕಾಲ ಸಂತೋಷವಾಗಿರಲಿ. ಇಡೀ ಕಾಯಕ ಯೋಗಿಗಳು, ಕಾಯಕ ಸಮಾಜಗಳು ಆನಂದವಾಗಿರಲಿ ಎಂಬ ಬಯಕನ್ನು ಬಯಸುತ್ತಾ ನನಗೆ ನಂತರ ಅತಿಥಿಗಳಾಗಿ ಆಗಮಿಸಿದ ಗಣ್ಯರು ನೇತ್ರಾವತಿ ಹೇರ್ ಡ್ರೆಸ್ಸಸ್ಸಿನ ಕಾರ್ಯಕ್ಕೆ ಹರ್ಷ ವ್ಯಕ್ತಪಡಿಸಿದರು. ಪ್ರಾರಂಭಿಸಿ 25 ವರ್ಷಗಳಾಗಿದೆ. 25 ವರ್ಷದಲ್ಲಿ ಪ್ರಾರಂಭಿಸಲು ನಾವು ಯಾವ ಥರ ಕಾರ್ಯಕ್ರಮ ಪ್ರಾರಂಭಿಸೋಣ, ಯಾವ ಥರ ನಾವು ಗಂಗಾವತಿನ ಹೆಸರು ಮಾಡೋಣ ಅಂತೇಳಿ ಪ್ಲಾನ್ ಮಾಡಿದ್ರು. ಇದು ಉಚಿತವಾಗಿ ನಾವು ಕಟಿಂಗ್ ಮಾಡಬೇಕು, ಉಚಿತವಾಗಿ ಕ್ಷೌರವನ್ನು ಮಾಡುವಂತಹ ಕೆಲಸವನ್ನು ಮಾಡಬೇಕು. ಅದು ಯಾರಿಗೆ ಮಾಡಬೇಕು, ಯಾರಿಗೆ ಮಾಡಿದ್ರೆ ನಮಗೆ ಅದು ಮನಸ್ಸಿಗೆ ತೃಪ್ತಿ ಆಗುತ್ತೆ ಅಂತೇಳಿ ಇಡೀ ಕುಟುಂಬ ಕೂತ್ಕೊಂಡು ಆಲೋಚನೆ ಮಾಡಿದರೆ, ಲಯನ್ಸ್ ಕ್ಲಬ್ ಇರುವಂತಹ ನಮ್ಮ ಬುದ್ಧಿಮಾಂದ್ಯ ಮಕ್ಕಳು ಮತ್ತು ಬಸವಣ್ಣನಿರುವಂಥ 2 ಶಾಲೆ ಮಧ್ಯಮದ ಅಲ್ಲಿ ಒಂದು ಬುದ್ಧಿಮಾಂದ್ಯ ಮಕ್ಕಳು, ಅಂಗವಿಕಲರು ಅಂತ ಬುದ್ಧಿಮಾಂದ್ಯ ಮಕ್ಕಳು. ಯಾಕಂದ್ರೆ ಮಕ್ಕಳು ಬೆಳೀತಾ ಅವ್ರಿಗೊಂದು ಸ್ವಲ್ಪ ಯಾವುದೇ ರೀತಿಯಿಂದ ಸ್ವಲ್ಪ ಕಲ್ಪನೆ ಕಡಿಮೆ ಇರೋದ್ರ ಅಂತ ಒಂದು ಶಾಲೆ ಇರೋದ್ರಿಂದ ಆ ಒಂದು ಮಕ್ಕಳಿಗೆ ನಾವು ಉಚಿತವಾಗಿ ಕ್ಷೌರವನ್ನು ಮಾಡೋಣ ವರ್ಷ ಅಂತೇಳಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡ್ರು. ಇದು ಸದಾ 25 ವರ್ಷ ಮಾಡ್ಕೊಂಡು ಬಂದಿದ್ದಾರೆ. ಇದು 25ನೇ ವರ್ಷ. ಬೆಳ್ಳಿ ಹಬ್ಬ ಈ ಒಂದು ಬೆಳ್ಳಿ ಹಬ್ಬ 25 ವರ್ಷದ ಸಿಲ್ವರ್ ಜುಬ್ಲಿ ಫಂಕ್ಷನ್ ನೇತ್ರಾವತಿ ಹೇರ್ ಸಲೂನ್ ಮೆನ್ಸ್ ಪಾರ್ಲರ್ ಅಂತೇಳಿ ಹೆಸರಿಟ್ಟುಕೊಂಡು ಮಾಡಿರುವಂತಹ ನಮ್ಮ ಏಕೈಕ ವ್ಯಕ್ತಿ ನಮ್ಮ ಗೋಪಾಲ್ ಅವರು. ಜೊತೆಗೆ ಅವರ ಕುಟುಂಬದ ಸದಸ್ಯರೆಲ್ಲರೂ ಮಾಡ್ಕೊಂಡಿದ್ದಾರೆ. ನಮ್ಮ ಆನಂದ್ ಆಗಿರ್ಬೋದು, ಅವ್ರ ಮಗ ಆಗಿರ್ಬೋದು, ಎಲ್ಲರೂ ಕಂಟಿನ್ಯೂ ವರ್ಷ 25ನೇ ವರ್ಷ ಯಾರು ಮಾಡಿದ್ದಾರೆ ಅಂದ್ರೆ ಗಂಗಾವತಿಯಲ್ಲಿ ಒಂದು ರೆಕಾರ್ಡ್. ಈಗಿನ ಒಂದು ಸಮಾಜದಲ್ಲಿ ಸಾಕಷ್ಟು ಕೋಟಿಗಟ್ಟಲೆ ಶ್ರೀಮಂತರಿದ್ದಾರೆ, ಆದರೆ ದಾನ ಮಾಡುವ ಮನಸ್ಸು ಅವರಿಗಿಲ್ಲ. ಅದು ಏನಿದ್ದಾರೆ ಅವ್ರು ಸರ್ ಆಗಲ್ಲ ಹೇಳಿದರು. ಕಾಗಿಗೆ ಯಾಕೆ ಉದಾಹರಣೆ ಕೊಟ್ಟರೆ ಅಂದರೆ, ಅದು ಒಂದು ಅಗಳನ್ನು ಇದ್ದರೂ ಕೂಡ ಇಡೀ ತನ್ನ ಬಳಗವನ್ನು ಕರ್ಕೊಂಡು ಊಟ ಮಾಡ್ತಾ ಇದ್ರು. ಆದರೆ ಈ ಮಾನವ ಜನಾಂಗ ಇದೆಯಲ್ಲ, ಒಂದು ಅಗಳನ್ನು ಇದ್ರೂ ಕೂಡ ಅದು ಬಚ್ಚಿಡುವಂಥ ಮನಸ್ಥಿತಿ ನಮ್ಮಲ್ಲಿ ಇದೆ. ಅಂತ ಒಂದು ಸ್ಥಿತಿ ಒಳಗ ಗೋಪಾಲ್ ಸರ್ ಅವರು ಮಾಡ್ತಾ ಇರ್ತಾರೆ ಸಮಾಜ ಕಾರ್ಯ ಬಹಳ ಅದ್ಭುತವಾದಂತ. ಹಾಗೇನೆ ಇವರು ಇನ್ನೂ ಸಹಿತ ಸಮಾಜದಲ್ಲಿ ಸಾಕಷ್ಟು ನಮ್ಮ ಸಂತೋಷ್ ಸರ್ ಇದ್ದಾರೆ. ಅವರು ಕೂಡ ನಮ್ಮ ಸತತವಾಗಿ 25 ವರ್ಷಗಳಿಂದಲೂ ನಮ್ಮ ಮಕ್ಕಳಿಗೆ ಉಚಿತವಾಗಿ ಕ್ಷೌರ ಕಾರ್ಯಗಳನ್ನು ಹಂಚಿಕೊಂಡಿದ್ದು. ಅವರು ಸರ್ ಆದರೂ ಕೂಡ ಹಾಗೆ ಏನೇ ಕಾರ್ಯಕ್ರಮ ಮಾಡಲಿ ನಮ್ಮ ಶಾಲೆಯ ಮಕ್ಕಳನ್ನು ತಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರಿಗೆ ಹಣ್ಣು ಹಂಪಲುಗಳನ್ನು ಕೊಟ್ಟು, ವಸತಿಗಳು ಉಡುಪುಗಳನ್ನು ಕೊಟ್ಟು, ಊಟ ವಸತಿಗಳನ್ನು ಕೊಟ್ಟು ಎಲ್ಲ ರೀತಿಯಿಂದಲೂ ಒಂದು ಗೌರವಿತವಾಗಿ ಅವರನ್ನು ನೋಡಿಕೊಂಡು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದರು. ಸಮಾಜ ಸೇವೆಯಲ್ಲಿ ಅನೇಕ ರೀತಿಯ ಸಮಾಜ ಸೇವೆಗಳಿದ್ದಾವೆ. ಆ ಒಂದು ಸಮಾಜ ಸೇವೆಯಲ್ಲಿ ಬಹಳ ಅತ್ಯುತ್ತಮವಾದಂಥ ಸೇವೆ ಅಂದರೆ ಇದು ಅಂಧ ಮಕ್ಕಳಿಗೆ, ವಿಕಲಚೇತನರಿಗೆ ಒಂದು ಕಟಿಂಗ್ ಮಾಡುವಂಥ, ಅವರ ಸುಂದರವಾಗಿ ಕಾಣಲಿಕ್ಕೆ, ಅವರ ಆರೋಗ್ಯವಾಗಿರಲಿಕ್ಕೆ ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ಅವರಿಗೆ ಮೊಟ್ಟ ಮೊದಲನೇದಾಗಿ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಕ್ಕೆ ಬಯಸ್ತಾ ಇದ್ದೀನಿ. ಈ ಒಂದು ಸಮಾಜ ಸೇವೆ ಎಲ್ಲರಲ್ಲಿ ಇರಲ್ಲ. ಈ ಮನೋಭಾವನೆ ಸಮಾಜ ಸೇವೆ ಅಂತಕ್ಕಂಥದ್ದು ಬಹಳ ನಿಸ್ವಾರ್ಥ ಸೇವೆ ಮಾಡ್ಬೋದು. ಎಲ್ಲರಲ್ಲಿ ಸ್ವಾರ್ಥತೆ ತುಂಬಿದಿವತ್ತು. ನನಗೆ ಮತ್ತು ನನ್ನ ಮಕ್ಕಳಿಗೆ, ನನ್ನ ಹೆಂಡತಿಗೆ, ಮಕ್ಕಳಿಗೆ, ಎಲ್ಲರಿಗೆ, ನನ್ನ ಕುಟುಂಬದವರಿಗೆ ಇರಬೇಕು ಹೊರತು ಇನ್ನೊಬ್ಬರಿಗೆ ಇರಬಾರ್ದು ಅಂತಕ್ಕಂಥ ಭಾವನೆಯಿಂದ ಈ ಒಂದು ಇರುವಂಥ ಸಂದರ್ಭದಲ್ಲಿ ನಮ್ಮ ಗೋಪಾಲ್ ಅವರು ಇವತ್ತು ಬಹಳ ಒಳ್ಳೆಯ ಒಂದು ಮನಸ್ಸಿನಿಂದ, ಒಂದು ಸೇವಾ ಮನೋಭಾವನೆಯಿಂದ ಅವರು ಯಾವ ರೀತಿ ಬಸವಣ್ಣವರ ಒಂದು ಕಾಲದಲ್ಲಿ ಯಾವ ರೀತಿ ಅವರು ಒಂದು ಸಮಾನತೆ ಎಂದಿತ್ತು, ಆ ರೀತಿ ಸಮಾನತೆಗಾಗಿ ಎಲ್ಲರಲ್ಲಿ ಸಮಾನತೆಯನ್ನು ಕಾಣುವ ಮೂಲಕ ಅವರಲ್ಲಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜ ಗುಣವುಳ್ಳಡೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಬಸವಣ್ಣವರು. ಯಾಕೆ ಹೇಳ್ತಾರೆ ಅಂದ್ರೆ, ಮಾಡಿ ಕೆಟ್ಟರು ಮನವಿಲ್ಲದೆ ಸೇವೆ ಮಾಡ್ತಾರೆ, ಅವ್ರಿಗೆ ಮನಸ್ಸೇ ಇರಲ್ಲ, ಜನರು ನೋಡ್ಲಂತ ಮಾಡ್ತಾ ಇರ್ತಾರೆ. ಅದಕ್ಕೆ ಮಾಡಿ ಕೆಟ್ಟರು ಮನವಿಲ್ಲದೆ ಅಂತ ಹೇಳ್ತಾರೆ.
ಅದಕ್ಕೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಆತ್ಮ ಶುದ್ಧಿ ಇರಂಗಿಲ್ಲ, ಮಾಡ್ಬೇಕನ್ನೋ ಮನಸ್ಸಿರಂಗಿಲ್ಲ. ಸುಮ್ಮನೆ ಯಾವುದೋ ಒಂದು ಜನರ ಪ್ರಚಾರಗೋಸ್ಕರ ಸೇವೆ ಮಾಡುವಂತ ಜನರಿರುವಂತ ಈ ಸಂದರ್ಭದಲ್ಲಿ ಅವರು ತಮ್ಮ ಒಂದು ನಿಸ್ವಾರ್ಥ ಸೇವೆಯಿಂದ ಇಂತಹ ಒಂದು ಸಮಾಜ ಸೇವೆಯನ್ನ ಹಮ್ಮಿಕೊಂಡಿರೋದು ಬಹಳ ಸಂತೋಷದ ವಿಷಯ. ಈ ಒಂದು ಸಮಾಜ ಸೇವೆ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಬೆಳೀಲಿ, ಹಾಗೂ ಆ ಸಮಾಜಕ್ಕೆ ದೇವರು ಎಲ್ಲ ಒಳ್ಳೆ ರೀತಿಯಿಂದ ಅವರಿಗೆ ಆಶೀರ್ವಾದವನ್ನು ಮಾಡಿ ಎಲ್ಲ ರೀತಿಯಲ್ಲಿ ಅವರು ಕೂಡ ಮುಖ್ಯವಾಹಿನಿಗೆ ಬರುವಂತ ಸಮಾಜ ಆಗ್ಬೇಕು. ಆ ಸಮಾಜದ ಜೊತೆಗೆ ನಾವು ಕೂಡ ಬೆನ್ನೆಲುಬಾಗಿ ಇರ್ತೀವಿ. ಅವರು ಯಾವುದೇ ಸಮಾಜಕ್ಕೆ ಕೆಟ್ಟದು ಬಯಸುವಂತವರಲ್ಲ, ಎಲ್ಲರನ್ನ ಸಮಾನತೆಯಿಂದ ಒಳ್ಳೆ ರೀತಿಯಿಂದ ಅಣ್ಣ ತಮ್ಮಂದಿರಾಗಿ ಒಳ್ಳೆ ಬಾಂಧವ್ಯದಿಂದ ಈ ಗಂಗಾವತಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರು ಎಲ್ಲಾ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥವ್ರು. ಇವತ್ತು ಈ ಒಂದು ಕಟಿಂಗ್ ಮಾಡ್ತಕ್ಕಂಥ ಕೆಲಸ ಏನಾದ್ರೆ ಯಾರಾದ್ರೂ ಇಲ್ಲ ಅಂದಿದ್ರೆ ನಾವೆಲ್ಲ ಕಾಡು ಮನುಷ್ಯರ ತರ ಆಗಿರ್ಬೇಕಾಗ್ತಿತ್ತು. ಇವತ್ತು ಸುಂದರವಾಗಿ ಕಾಣ್ತಾ ಇದೀವಿ, ಚೆನ್ನಾಗಿ ಕಾಣ್ತಾ ಇದೀವಿ ಅಂದ್ರೆ ಅದಕ್ಕೆ ಕಾರಣನೇ ಸವಿತಾ ಸಮಾಜದವರು. ಹಾಗಾಗಿ ನಾವು ಅವರನ್ನ ತುಂಬುವುದರಿಂದ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಯಾವುದೇ ದಾನ ಧರ್ಮ ಸೇವೆಗಳನ್ನ ಮಾಡೋದ್ರಿಂದ ಮನುಷ್ಯನಿಗೆ ತೃಪ್ತಿ ಆಗುತ್ತೆ. ಹಾಗಾಗಿ ಈ 25ನೇ ವರ್ಷದ ಸಿಲ್ವರ್ ಜುಬ್ಲಿ ಕಾರ್ಯಕ್ರಮವನ್ನ 1 ವರ್ಷ ಮಾಡ್ಲಿಕ್ಕೆ ಹಿಂದೆ ಮುಂದೆ ನೋಡುವಂತ ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ 25 ವರ್ಷಗಳವರೆಗೆ ಈ ಮಾಡ್ಕೊಂಡು ಬಂದಿದ್ದಾರೆ. ಹೀಗೆ ಸತತವಾಗಿ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಸೇವೆ ಮಾಡುವಂತೆ ದೇವರವರಿಗೆ ಅನುಗ್ರಹಿಸಲಿ ಅಂತಂದು ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಸದಸ್ಯರು ಸತತವಾಗಿ 25 ವರ್ಷಗಳಿಂದ ಈ ಒಂದು ಸ್ಮರಣೀಯವಾಗಿರುವಂತಹ ಸೇವೆಯನ್ನ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇದಕ್ಕೆ ನಾನಾ ಉದಾಹರಣೆ. ಯಾಕಂದ್ರೆ 1991-92 ಇಸ್ವಿಯಲ್ಲಿ ಒಂದು ಸಂಸ್ಥೆ ಇತ್ತು, ARD ಸಂಸ್ಥೆ ಅಂತ ಹೇಳಿ, ಈಗಲೂ ಇದೆ ದಾಸನಹಳ್ಳಿ. ಬಟ್ ಇಲ್ಲಿ ಅಂಧ ಸಂಸ್ಥೆ ಇತ್ತು, ಅದು ಈಗ ಕ್ಲೋಸ್ ಆಗಿದೆ. ಸೊ ಅವತ್ತಿನಿಂದ ಆ ಸೇವೆಯನ್ನು ಪಡ್ಕೊಂಡು ಬಂದಿರುವಂತ ವ್ಯಕ್ತಿ ನಾನು ಸಹ ಅಲ್ಲಿ ಆಗಿದ್ದೀನಿ. ಸೊ ಅದಕ್ಕೆ ಇವತ್ತು ಸತತವಾಗಿ 25ನೇ ವಾರ್ಷಿಕ ಬೆಳ್ಳಿ ಸಮಾರಂಭವನ್ನು ಹಮ್ಮಿಕೊಂಡಿರುವಂತ ಗೋಪಾಲ್ಜಿ ಮತ್ತು ಅವ್ರ ಕುಟುಂಬದವರಿಗೆ ಶುಭ ಕಾಮನೆಗಳು. ಇವರು ಸತತವಾಗಿ ಈ 25 ವರ್ಷದಲ್ಲಿ ಊಟದ ವ್ಯವಸ್ಥೆ ಮತ್ತೆ ಇದು ಏನು ಕಟಿಂಗ್ ವ್ಯವಸ್ಥೆ ಎಲ್ಲವನ್ನು ಮಾಡ್ಕೊಂಡು ಬಂದಿದ್ದಾರೆ. ಸೊ ಆದ್ರೆ ನಮ್ಮಲ್ಲಿ ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಸಮಾಜದಲ್ಲಿ ಸೇವೆ ಮಾಡೋರು ಬಹಳ ಜನ ಇದ್ದಾರೆ, ಬಟ್ ಆ ಸೇವೆಯನ್ನ ನಿರಾಕರಿಸಿಕೊಳ್ಳುವಂತ ಜನ ಇದ್ದಾರೆ. ಯಾಕಂದ್ರೆ ಈಗ ಕೆಲವು ಸಂಸ್ಥೆಗಳು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಆರ್ಕೆಸ್ಟ್ರಾ ಅನ್ನುವಂತ ಒಂದು ಇದನ್ನು ಇಟ್ಕೊಂಡು ನಮ್ಮ ಬ್ಲೈಂಡ್ ಹುಡುಗರು ಸಹ ಅದನ್ನ ಬಹಳಷ್ಟು ಜನ ಉಪಯೋಗ ಮಾಡ್ಕೊಳ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಇದನ್ನ ಕೈಬಿಟ್ಟು ನೋಡ್ರಿ ಇವತ್ತು ಇಂಥ ಸೇವೆಯನ್ನ ನಮ್ಮ ಗೋಪಾಲ್ಜಿ ಅವರು ನಿನ್ನೆ ಸತತವಾಗಿ 1 ತಿಂಗಳಿಂದನೂ ಈ ವ್ಯವಸ್ಥೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಸತತವಾಗಿ ನಿದ್ದೆ ಇಲ್ಲ, ಏನಿಲ್ಲ, ಪ್ರತಿದಿನನೂ ನನ್ನ ಜೊತೆಗೆ ದೂರವಾಣಿ ಜೊತೆಗೆ ಸಂಪರ್ಕದಲ್ಲಿ ಇರ್ತಾ ಇದ್ರು. ನೋಡಪ್ಪ, ನೀನ ಕಾರ್ಯಕ್ರಮ ಮಾಡ್ಬೇಕು, ನೀನ ಬರ್ಬೇಕು, ನೀನ ಇದು ಮಾಡ್ಬೇಕು ಅಂತೇಳಿ ಇಷ್ಟೆಲ್ಲ ಶ್ರಮಪಟ್ಟು ಯಾರು ಮಾಡ್ತಾರೆ ಹೇಳ್ರಿ. ಅದಕ್ಕೋಸ್ಕರ ಇಂಥ ಒಂದು ಅಭಿಮಾನವನ್ನ ಇಟ್ಕೊಂಡು ನಮ್ಮೆಲ್ಲರ ಮೇಲೆ ಈ ಸೇವೆಯನ್ನ ನೀಡ್ತಾ ಇರುವಂತಹ ಗೋಪಾಲ್ಜಿ ಮತ್ತು ಅವ್ರ ಕುಟುಂಬದವ್ರಿಗೆ ಎಲ್ರಿಗೂ ಧನ್ಯವಾದಗಳನ್ನು ಹೇಳಿ